ಇವತ್ತು ದೇಶವ್ಯಾಪಿ ಯಾರೆಲ್ಲ ವಿದ್ಯಾರ್ಥಿಗಳು ಡಾಕ್ಟರ್ಗಳಾಗಬೇಕು ಅಂತ ಕನಸಿಟ್ಕೊಂಡಿದ್ರು ಅವರ ಕನಸು ನುಚ್ಚುನೂರಾದಂಥ ದಿನ ಈ ವರ್ಷಕ್ಕೆ. ಈಗ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಸಾಲ್ವರ್ ಗ್ಯಾಂಗ್ ಮಾಡ್ಯೂಲ್ ಕೆಲಸ ಮಾಡಿದೆ. ವ್ಯವಸ್ಥಿತವಾಗಿ ಇದನ್ನ ಲೀಕ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಯಾವ ಪೇಪರ್ ಲೀಕ್ ಆಯ್ತಲ್ಲ ಅದಕ್ಕೆ ಅದರ ಹಿಂದೆನೆ ಆನ್ಸರ್ಗಳು ಕೂಡ ರೆಡಿ. ವಿದ್ಯಾರ್ಥಿಗಳನ್ನೇ ಬಳಸಿಕೊಂಡು ಈ ಕಿಂಗ್ ಪಿನ್ಗಳು ಆನ್ಸರ್ಗಳನ್ನ ರೆಡಿ ಮಾಡಿಕೊಂಡು ನಂತರ ವಿದ್ಯಾರ್ಥಿಗಳಿಗೆ ಹಣಕ್ಕಾಗಿ ಅದನ್ನು ಹಂಚಿಕೆ ಮಾಡಿದ್ದಾರೆ. ಈ ಸಾಲ್ವರ್ ಗ್ಯಾಂಗ್ ಇದರಲ್ಲಿದ್ದಂಥ ವಿದ್ಯಾರ್ಥಿಗಳು ಜೊತೆಗೆ ಸದಸ್ಯರೇನಿದ್ದಾರೆ ಅವರ ಹಲವು ಲಿಂಕ್ಗಳು ಪತ್ತೆಯಾಗಿದ್ದಾವೆ. ತನಿಖೆ ಚುರುಕುಗೊಂಡಿದೆ. ಅಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಮನೀಶ್ ಯಾದವ್ ಅಥವಾ ಈ ಆಶುತೋಷ್ ಇವರೆಲ್ಲ ಯಾರಿದ್ದಾರೆ, ಇವರೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರಲ್ಲ. ಇವರು ಕೇವಲ ಕ್ರಿಮಿನಲ್ಗಳು, ಪೇಪರನ್ನು ಲೀಕ್ ಮಾಡುವಂಥ ಕ್ರಿಮಿನಲ್ಗಳು. ಬಟ್ ಇವ್ರಿಗೇನು ಗೊತ್ತಿರುತ್ತೆ ಆನ್ಸರ್ಸ್? ಪೇಪರ್ ಅಂತೂ ಸಿಕ್ತು, ಬಟ್ ಇದಕ್ಕೆ ಆನ್ಸರ್ ಬೇಕಲ್ಲ. ಸೊ ಹೀಗಾಗಿ ಮೆಡಿಕಲ್ ವಿದ್ಯಾರ್ಥಿಗಳನ್ನೇ ಬಳಸ್ಕೊಂಡು ಲೀಕ್ ಆದಂತಹ ಪೇಪರ್ನ ಸಾಲ್ವ್ ಮಾಡಿಸಿ ಆನ್ಸರ್ಗಳನ್ನ ಕಂಡುಹಿಡಿದು ನಂತರ ವಿತ್ ಆನ್ಸರ್ ಈ ಪೇಪರ್ನ ಇವರು ವಿದ್ಯಾರ್ಥಿಗಳಿಗೆ, ಅಂದರೆ ಬೇರೆ ವಿದ್ಯಾರ್ಥಿಗಳಿಗೆ ಹಂಚ್ತಾ ಇದ್ರು ಹಣಕ್ಕೆ. ಪಾಟ್ನಾದಲ್ಲಿ ಪ್ರಿಂಟಿಂಗ್ ಪ್ರೆಸ್ಸೇ ಇಟ್ಕೊಂಡಿದ್ರಂತೆ, ಪ್ರಿಂಟಿಂಗ್ ಪ್ರೆಸ್ ಅವರೇ ಇಟ್ಕೊಂಡಿದ್ರಂತೆ ಈ ಪೇಪರ್ನ ಪ್ರಿಂಟ್ ಮಾಡಿ 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 ಕೊಡೋದು ಒಂದು ವರ್ಷ ಪೂರ್ತಿ. ಇನ್ಫ್ಯಾಕ್ಟ್ ಆಗಲೇ ವಿದ್ಯಾರ್ಥಿನಿ ಕೀರ್ತನ ಅವ್ರು ಕೂಡ ಹೇಳ್ತಾ ಇದ್ರು, ಒಂದು ವರ್ಷ ಪೂರ್ತಿ ಕಷ್ಟಪಟ್ಟು ಓದಿರ್ತಾರೆ. ಅಕಸ್ಮಾತ್ ನೀಟ್ ಎಕ್ಸಾಮ್ ಈ ಸರ್ತಿ ಸರಿಯಾಗಿ ಆಗಿಲ್ಲ ಅಂತ ಅಂದರೆ ಡ್ರಾಪ್ ಔಟ್ ಆಗಿ ಮತ್ತೊಂದು ಸರ್ತಿ ನೀಟ್ ಎಕ್ಸಾಮ್ ಬರೀತಾರೆ. ಯಾಕಂದರೆ ಡಾಕ್ಟರ್ ಆಗಲೇಬೇಕು ಅಂತ ಹೇಳಿ. ಇಂಜಿನಿಯರಿಂಗ್ ಬೇರೆ ವಿಷಯ. ಕಂಪ್ಯೂಟರ್ ಸೈನ್ಸ್ ಸಿಕ್ಕಿಲ್ಲ ಅಂತಂದರೆ ಮೆಕ್ಯಾನಿಕಲ್ ಹೋಗ್ಬೋದು, ಇದಾದಮೇಲೆ ಸಿವಿಲ್ ಹೋಗ್ಬೋದು, ಇಲ್ಲಾಂತಂದರೆ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಅಂತನೋ ಬೇರೆ ಬೇರೆ ಚಾಯ್ಸಸ್ ಇರ್ತವೆ. ಬಟ್ ಡಾಕ್ಟರ್ ಆಗೋದಕ್ಕಿರುವಂಥದ್ದು ಏಕೈಕ ದಾರಿ ಅಂತಂದರೆ ಅದು ನೀಟ್ ಎಕ್ಸಾಮ್ ಮಾತ್ರನೇ. ಸೊ ಡಾಕ್ಟರ್ ಆಗಬೇಕು ಅನ್ನುವಂಥ ಒಂದು ಕಿಚ್ಚಿರುತ್ತಲ್ಲ, ಅವರು ಕಷ್ಟಪಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.